4, 5 ಹಾಗೂ 6 ಕವನ. ಯಮಸುತನಿಯೇ ಭೀಮಗೆ ಕಿರೀಟಿಗೆ ಯಮಳರಗಿ ಸುಕುಮಾರಕರು ನಿಜ ರಮಣಿಯಲ್ಲಿ ಜನಿಸಿದರು. ಶ್ರುತ ಸೋಮಕನು ಪ್ರತಿವಿಂಧ್ಯ ವಿಮಲ ಶ್ರುತಕೀರ್ತಿ ಪ್ರತಾಪೋತ್ತಮನು ಶ್ರುತಸೇನಾಖ್ಯನು ಅರುವಿಕ್ರಮ ಶತಾನಿ ಅಭಿದಾನರು ದೃಪದ ತನುಜೆಯಲ್ಲಿ. ಅಂದರೆ ದ್ರೌಪದಿಯಲ್ಲಿ ಯುಧಿಷ್ಠಿರನಿಗೆ ಪ್ರತಿವಿಂಧ್ಯ, ಭೀಮನಿಗೆ ಶ್ರುತಸೋಮ, ಅರ್ಜುನನಿಗೆ ಶ್ರುತಕರ್ಮ, ನಕುಲನಿಗೆ ಶತಾನಿಕ, ಸಹದೇವನಿಗೆ ಶ್ರುತಸೇನ ಎಂಬ ಮಕ್ಕಳು ಜನಿಸುತ್ತಾರೆ. ಅವರಿಗೆ 1 ವರ್ಷ ವಯಸ್ಸಿನ ನಂತರ ಧೌಮ್ಯರಿಂದ ಶಾಸ್ತ್ರವಿಹಾಯಿತವಾಗಿ ಜಾತಕರ್ಮವೇ ಮೊದಲಾದ ಕ್ರಮಗಳಾದವು. ಅವರೆಲ್ಲರೂ ಮಹಾರಥರಾದರು. ಇವರು ಕಳುಹಿದ ಹರುಷ ವಾರ್ತಾಶ್ರವಣ ರಸದಲ್ಲಿ ಮನಮುಳುಗಿ ಯಾದವ ಶಿರೋಮಣಿ ರಾಮ ವಸುದೇವಾದಿಗಳು ಸಹಿತ ಇವರ ಪೂರೈಕೆ ತಂದರಿವರು ಉತ್ಸವ ದೀರ್ಘಗೊಂಡೆಸಿಗೆಯಲ್ಲಿ ಬಾಂಧವರ ಸಂಭಾವಿಸಿದರೈ ಯಮನಂದನಾದಿಗಳು. ಅಂದರೆ ಪುತ್ರೋತ್ಸವ ಸುದ್ದಿಯನ್ನು ದ್ವಾರಕೆಗೆ ಕಳುಹಿಸಲು ಶ್ರೀಕೃಷ್ಣನು ಬಲರಾಮ ವಸುದೇವಾದಿಗಳೊಡನೆ ಇಂದ್ರಪ್ರಸ್ಥಕ್ಕೆ ಬರುತ್ತಾರೆ. ಪಾಂಡವರು ಅವರನ್ನು ಉತ್ಸವದಿಂದ ಎದುರುಗೊಂಡು ಮನ್ನಿಸಿದರು. ಪುತ್ರೋತ್ಸವವನ್ನು ಆಚರಿಸಲು ಬರುತ್ತಾರೆ ಶ್ರೀಕೃಷ್ಣ, ಕೃಷ್ಣ, ಬಲರಾಮ ಹಾಗೂ ಅವರ ಜೊತೆಗಾರರು. ಅರಸಿ ಕಾಣವು ವೇದತತಿ ತಾನರಸಿ ಬಂದನು ಭಕ್ತರನು ತನಗೆರಗಿ ಮೆಚ್ಚಿಸಲು. ಹರಿಯ ರಾಜ ರುದ್ರ ಪರಮೇಶ್ವರರು ಎರಗುವನು ಯಮಜಂಗೆ ತನ್ನನು ಕರುಹು ಗಾಣವು ವೇದ ಶಿರವಿದು ಮರವೆಯೋ ಹರಿಬಂದು ಕಂಡನು ಧರ್ಮನಂದನನ. ಅಂದರೆ ರಾಜ ಕೃಷ್ಣನ ಲೀಲೆಯನ್ನು ಕೇಳು. ವೇದಗಳು ಎಷ್ಟು ಹುಡುಕಿದರೂ ಕಾಣದ ಪರಬ್ರಹ್ಮನು ತನ್ನ ಭಕ್ತರನ್ನು ಹುಡುಕಿಕೊಂಡು ಬಂದನು. ಬ್ರಹ್ಮರುದ್ರ ಇಂದ್ರಾದಿಗಳು ನಮಸ್ಕರಿಸಿ ಅವನನ್ನು ಮೆಚ್ಚಿಸಲಾರದೆ ಹೋದರು. ಅಂಥವನು ಧರ್ಮರಾಯನಿಗೆ ನಮಸ್ಕರಿಸಿದನು. ಉಪನಿಷತ್ತುಗಳಿಗೆ ಇವನ ಗುರುತೇ ಸಿಕ್ಕಿಲ್ಲ. ಅವನು ಧರ್ಮಜನಿಗೆ ನಮಸ್ಕರಿಸಿದನು. ಶ್ರೀಹರಿಯು ತನ್ನ ಹಿರಿಮೆಯನ್ನು ಮರೆತು ಬಿಟ್ಟಿರಬೇಕು. ಇಲ್ಲದಿದ್ದರೆ ಅವನು ಧರ್ಮಜನನ್ನು ಬಂದು ಕಾಣುತ್ತಿರಲಿಲ್ಲ. ಅಂದರೆ ಧರ್ಮರಾಯ ಇಷ್ಟು ಒಳ್ಳೆಯವನು ಅಂತ.